ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸಾನಿಕಾ ರಾವ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಇವರು ಬ್ರಾಹ್ಮಣರಾಗಿರ್ತಾರೆ. ಓಕೆನಾ, ರಾವ್ ಅಂತ ಬಂದಮೇಲೆ ಇವರು ಬ್ರಾಹ್ಮಣರಾಗಿರ್ತಾರೆ. ಓಕೆ, 41 ವರ್ಷ ಇವರಿಗೆ. ಮತ್ತೆ ವಾಸ ಇರ್ತಕ್ಕಂಥದ್ದಿಲ್ಲಪ್ಪ ಅಂತಂದರೆ ಮಾಯನಹಳ್ಳಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಕಟ್ಟೆ ಬಂದ್ಬಿಟ್ಟು ಇವತ್ತು ಹೂವಿನ ಥರ ಫುಲ್ ಅರಳಿದೆ ಇವ್ರದ್ದು ತೂತ. ಸ್ವರ್ಗ ಸಿಗುತ್ತೆ ಕಣ್ರಿ ಅಂತ ಇಲ್ಲಿ ಹೇಳಿದ್ದಾರೆ. ಇವ್ರದ್ದು ಕಟ್ಟೆ ಆಗಲೇ ಒಡೆದೋಗಿದೆ. ಓಕೆ, ಇನ್ನು ವಿಚಾರ ಬಂದ್ಬಿಟ್ಟು ಕೆಲಸ ಇದೆ, ಬೇಕು ಅಂದರೆ ಮಾಡ್ಬೋದು, ಪಕ್ಕ ಸಂಬಳ ಸಿಗುತ್ತೆ, 5 ಸ್ಟಾರ್ ಹೋಟೆಲ್ನಲ್ಲಿ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಸ್ನೇಹಿತರೆ, ಒಂದು ಹೋಟೆಲ್ನಲ್ಲಿ 5 ಸ್ಟಾರ್ ಹೋಟೆಲ್ನಲ್ಲಿ ಕೆಲಸ ಮಾಡಬೇಕು ಅಂದರೆ ನಿಜಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅಂತಲೇ ಹೇಳ್ತೀನಿ. ಬಿಕಾಸ್ ಅಲ್ಲಿ ಸಿಗೋಂಥ ಒಂದು ಫೆಸಿಲಿಟೀಸ್ ಆ ರೀತಿ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ, ನೆಕ್ಸ್ಟ್ ಹೋಟೆಲ್ನ ಕೆಲಸ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ದೊಡ್ಡ ಹೋಟೆಲ್ ಆಗಿರುವುದರಿಂದ 16 ಜನ ಕೆಲಸ ಮಾಡ್ತಾರೆ. ಆಯಿತಾ, ಆದರೆ ನಂದು ತೂತ ಹೂವಿನ ರೀತಿ ಅರಳಿದ್ದರೂ ಕೂಡ ಯಾರಿಗೂ ನುಗ್ಗೆಕಾಯಿ ನುಗ್ಗಿಸ್ಬೇಕು ಅಂತ ಅನ್ನಿಸ್ತಾನೆ ಇಲ್ಲ. ಯಾಕೆ ಅಂತಂದರೆ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ ಅವರು ಎಲ್ಲರ ಜೊತೆನೂ, ಮತ್ತು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾಗಿ ಇರ್ಬೋದೇನೋ ಅವ್ರಿಗೆ ಅನ್ನಿಸ್ತಾ ಇಲ್ವೇನೋ, ಗೊತ್ತಿಲ್ಲ ಅದ್ರ ಬಗ್ಗೆ. ನೋಡಿ, ಫುಡ್ ಸರ್ವ್ ಮಾಡ್ತಾರೆ, ಅವರ ಪಾಡಿಗೆ ಅವರು ಕೆಲಸ ಮಾಡಿ ಅಚ್ಚುಕಟ್ಟಾಗಿ ನಿಭಾಯಿಸಿ ಹೋಗ್ತಾರೆ. ಅಷ್ಟು ಬಿಟ್ಟರೆ ಏನು ಮಾತುಕತೆ ಆಗಲಿ ಅಥವಾ ಮಾತಾಡೋದಾಗಲಿ ಅಥವಾ ದೆಂಗಡೋದಾಗಲಿ ಅವೆಲ್ಲ ಏನು ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ಕೊಂಡಿರ್ತಕ್ಕಂಥದ್ದು. ಇದಿಷ್ಟು ಹೋಟೆಲ್ನಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆಯಲ್ಲಿ ಹೇಳಿದ್ದಾರೆ, ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆಯೂ ಹೇಳಿದ್ದಾರೆ. ಇನ್ನೂ ಒಂದು ಬಟ್ಟೆಯ ವಿಚಾರ ಬಗ್ಗೆ ಹೇಳಬೇಕು ಅಂತಂದರೆ, ಮಾಹಿತಿನ ಕೊಡಬೇಕು ಅಂತಂದರೆ, ಹೋಟೆಲ್ ವ್ಯಾಪಾರ ಮುಗಿದ ಮೇಲೆ ಹಾಯಾಗಿ ಮಲಗಿರ್ತೀನಿ, ತೂತನ್ನು ಚೆನ್ನಾಗಿ ತಟ್ಟಿ ಚಪಾತಿ ಥರ ಮಾಡಿದ್ರೆ ಪರ್ಮನೆಂಟಾಗಿ ಹೋಟೆಲ್ನಲ್ಲಿ ಕೆಲಸ ಕೊಡುವ ಹಾಗೆ ಪತಿಗೆ ಹೇಳ್ತೀನಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸ್ನೇಹಿತರೆ, ಇವ್ರು ಏನು ಹೇಳಿದ್ರು ಕೂಡ ಇವ್ರ ಯಜಮಾನರು ಕೇಳ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಇಷ್ಟು ಧೈರ್ಯದ ಮೇಲೆ ಇಲ್ಲಿ ಈ ಒಂದು ಮಾತನ್ನು ಹೇಳಿದ್ದಾರೆ. ಇನ್ನು ಡ್ರೆಸ್ ಮಾತ್ರ ದಿನಕ್ಕೊಂದು ಹಾಕಲೇಬೇಕು ಮತ್ತು ನೀಟಾಗಿರ್ಬೇಕು ಅಷ್ಟೇ ಕೇಳೋದು, ಇನ್ನೇನು ಇಲ್ಲ. ಯಾಕೆಂತಂದರೆ ಕಸ್ಟಮರ್ಸ್ಗೆ ಯಾವುದೇ ರೀತಿ ಒಂದು ಮುಜುಗರ ಆಗಬಾರ್ದು, ಬರ್ತಕ್ಕಂಥ ಕಸ್ಟಮರ್ಸ್ಗೆ ನೀಟಾಗಿ ಇರಬೇಕು ಅನ್ನೋದು, ಒಂದು ಶುಚಿಯಾಗಿರಬೇಕು ಅನ್ನೋದು ಪಾಪ ಅವ್ರು ಆಸೆ ಪಡ್ತಾರೆ. ಓಕೆ, ಇನ್ನು ಗ್ರೀಟ್ ವಿಸಿಟರ್ಸ್ ಅಂಡ್ ಗೆಸ್ಟ್ ವಿತ್ ಎ ಸ್ಮೈಲ್, ಆನ್ಸರ್ ಫೋನ್ ಕಾಲ್ಸ್ ಅಂಡ್ ಟ್ರಾನ್ಸ್ಫರ್ ದೆಮ್ ಟು ದ ರೈಟ್ ಡಿಪಾರ್ಟ್ಮೆಂಟ್, ಚೆಕ್ ಇನ್ ಅಂಡ್ ಚೆಕ್ಔಟ್ ಗೆಸ್ಟ್ ಫಾರ್ ಹೋಟೆಲ್ ರಿಸೆಪ್ಷನಿಸ್ಟ್, ಮೇಂಟೈನ್ ಫ್ರಂಟ್ ಡೆಸ್ಕ್ ರೆಕಾರ್ಡ್ಸ್ ಅಂಡ್ ಆ್ಯನುವಲ್ ಬುಕ್ಕಿಂಗ್ಸ್. ನೋಡಿ ಸ್ನೇಹಿತರೆ, ಏನು ಚೆಕ್ಔಟ್ ಚೆಕ್-ಇನ್ ಆಗಿರ್ಬೋದು ಅದರದ್ದೆಲ್ಲನೂ ಮಾಹಿತಿ ಕೊಡಬೇಕಾಗ್ತದೆ. ಕರೆಕ್ಟಾಗಿ ಫೋನ್ ಬಂದರೆ ಅದಕ್ಕೆ ರೆಸ್ಪಾನ್ಸ್ ಮಾಡೋದು ಒಂದು ಕರ್ತವ್ಯ ಆಗಿರುತ್ತೆ. ಇದನ್ನೆಲ್ಲ ನೀಟಾಗಿ ಮಾಡ್ಕೊಂಡು ಹೋದರೆ ಪಕ್ಕ ಕೆಲಸ ಸಿಗುತ್ತೆ, ಅದರಲ್ಲಿ ಏನು ಎರಡನೇ ಅನುಮಾನ ಬೇಡ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಗಿವ್ ಕರೆಕ್ಟ್ ಇನ್ಫಾರ್ಮೇಷನ್ ಅಬೌಟ್ ಸರ್ವಿಸಸ್ ಅಂಡ್ ಡೈರೆಕ್ಷನ್ಸ್, ಹ್ಯಾಂಡಲ್ ಗೆಸ್ಟ್ ಕಂಪ್ಲೈಂಟ್ಸ್ ಪೊಲೈಟ್ಲಿ ಆ್ಯಂಡ್ ಕ್ವಿಕ್ಲಿ, ವರ್ಕ್ ಆನ್ ಕಂಪ್ಯೂಟರ್ ಸಿಸ್ಟಮ್ಸ್, ಹೋಟೆಲ್ ಸಾಫ್ಟ್ವೇರ್, ಇಮೇಲ್, ಎಕ್ಸೆಲ್ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅಂದರೆ ಸ್ನೇಹಿತರೆ, ಹೋಟೆಲ್ನಲ್ಲಿ ಸಾಫ್ಟ್ವೇರ್ ಇದ್ರ ಬಗ್ಗೆ ಮತ್ತು ಇಮೇಲು ಎಕ್ಸೆಲ್ ಬಗ್ಗೆ ಎಲ್ಲ ಚೆಕ್ಔಟ್ ಮಾಡಿ ಕರೆಕ್ಟಾಗಿ ಮಾಹಿತಿನ ಅವರಿಗೆ ಕೊಡಬೇಕಾಗ್ತದೆ. ಮತ್ತು ಬಟನ್ನ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ, ಅಷ್ಟೇ, ಇನ್ನೇನೂ ಇಲ್ಲ. ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋ. ಓಕೆ, ಬಾಯ್.